ನೋಡ್ರಿ ಸರಿಯಾಗಿ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಒಬ್ಬ ದಲ್ಲಾಳಿಗೆ ಮನೆಯನ್ನು ಮಾಡಿಸಿಕೊಡಲು ಶೇಕಡಾ 2ರಂತೆ ದಲ್ಲಾಳಿಯನ್ನು ಕೊಡಬೇಕು. ಒಂದು ಮನೆಯನ್ನು 18,000 ರೂಪಾಯಿಗಳಿಗೆ ಮಾಡಿಸಿದರೆ ಅವನಿಗೆ ಕೊಡಬೇಕಾದ ದಲ್ಲಾಳಿ ಹಣ ಎಷ್ಟು? 100 ರೂಪಾಯಿ ಮನೆ ಬೆಲೆ, 100 ರೂಪಾಯಿ ಬೆಲೆಗೆ ಎಷ್ಟು ತೋತಾನ? 2 ರೂಪಾಯಿ ಕಮಿಷನ್ ತೋತಾನ. 100 ರೂಪಾಯಿಗೆ ಮಾರಾಟ ಮಾಡಿದ ಅಂದ್ರೆ 2 ರೂಪಾಯಿ ಕಮಿಷನ್ ತಗೋತಾನ. 18,000 ರೂಪಾಯಿ ಮಾರಿಸಿದ್ರೆ ಎಷ್ಟು ತಗೋತಾನ? ಇಷ್ಟು ಕಂಡು ಹಿಡಿದದ. ಯಾರು ಮಾಡ್ತೀರಿ ಮಾಡ್ರಿ, ವಿಡಿಯೋ ಲಕ್ಷ ಕೊಟ್ಟು ನೋಡ್ರಿ ಎಲ್ಲಾರು ಬೋರ್ಡ್ ಕಡೆ ನೋಡ್ರಿ. ಇದು ಕಮಿಷನ್ ಕಂಡು ಹಿಡಿಬೇಕಾಗ್ಯದ. ಅಂದ್ರೆ ಅವ ಎಷ್ಟು ಕಮಿಷನ್ ತಗೋತಾನ 18,000 ರೂಪಾಯಿಗೆ ಅವಾಗ ಸಿಗಬೇಕಾದ ಕಮಿಷನ್ ಎಷ್ಟು ಅನ್ನೋದು ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ನಾ ತೋರಿಸ್ತಾನೆ. 100 ರೂಪಾಯಿಗೆ ಮಾರಿಸಿದಾಗ 100 ರೂಪಾಯಿಗೆ ಮಾರಿಸಿದಾಗ 100 ರೂಪಾಯಿ ಮಾರಿಸಿದ್ರೆ ಎಷ್ಟು ಸಿಗ್ತದ? ಅವಾಗ 2 ರೂಪಾಯಿ ಕಮಿಷನ್ ಸಿಗ್ತದ ಅಥವಾ ದಲ್ಲಾಳಿ ಸಿಗ್ತದ. ಕಮಿಷನ್ ಅಂದ್ರೆ ಒಂದೇ, ದಲ್ಲಾಳಿ ಅಂದ್ರೆ ಒಂದೇ. 18,000 ರೂಪಾಯಿಗೆ ಮಾರಿಸಿದಾಗ 18,000 ರೂಪಾಯಿಗೆ ಮಾರಿಸಿದಾಗ ಅವಾಗ ಸಿಗುವ ದಲ್ಲಾಳಿ ಎಷ್ಟು? 18 ಇದು ರೀತಿ ಪ್ರಕಾರ ಮೊದಲು ಕಲೀರಿ, ಆಮೇಲೆ ನವೋದಯ ಥಿಯರಿ ಹೇಳತ್ತನು. 2 ಆಯ್ತು, ಸರ್ವಾಸವಾಗಲಿ 100 = ಇವೆರಡು 0 ಆಯ್ತು, ಇವೆರಡು 0. 18 36 360 ರೂಪಾಯಿ ಅವಾಗ ದಲ್ಲಾಳಿ ಸಿಗ್ತದ. 360 ರೂಪಾಯಿ ದಲ್ಲಾಳಿ. 360 ಎಲ್ಲದ ಎ. 8ನೇ ಥಿಯರಿ ಒಳಗೆ ಹೆಂಗೆ ಮಾಡೋದು ಅಂತಂದ್ರೆ ನೋಡ್ಲಿ, ಈ 100 ರೂಪಾಯಿಗೆ ಬಂದದಿಲ್ಲ ನೋಡ್ರಿ. ಈಗ ನೋಡ್ರಿ, ಫಸ್ಟಿಗೆ ನೀವು 100 ಹಚ್ಕೊಂಡಿರಿ ಇಲ್ಲ ನೋಡ್ರಿ, ಎಲ್ಲಾರು ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. 100 ರೂಪಾಯಿಗೆ ಅಂತ ಬಂತು ಅಂತಂದ್ರೆ ನೀವೇನು ಮಾಡಿಬಿಡ್ಬೇಕು, 2 0 ತೆಗೆದು 180ಕ್ಕೆ 2ಕ್ಕೆ ಗುಣಾಕಾರ ಮಾಡಿಬಿಟ್ರೆ ಮುಗಿದು ಹೋತು. ಹೆಂಗ? ಈಗ ನೋಡ್ರಿ, 182ಕ್ಕೆ ಮತ್ತು 180ಕ್ಕೆ ಯಾಕೆ ಮಾಡ್ಬೇಕಂತ ಹೇಳ್ರಿ. ಅಲ್ಲಿ 100 ಶುರುವಾತಿಗೆ ಹಚ್ಕೋತೀರಿ. ಇದು ಭಾಜ್ಯ, ಇದು ಭಾಜ್ಯ, ಇದು ಭಾಜಕ. ಭಾಜಕದಾಗ 100 ಬಂತು ಅಂದ್ರೆ ಇಲ್ಲಿ ಫಸ್ಟಿಗೆ 100 ಬಂತಂದ್ರೆ ನೀವು 2 0 ಕಡಿಮೆ ಮಾಡಿಸಿ ಗುಣಾಕಾರ ಮಾಡಿಬಿಡ್ರಿ, ಬರ್ತದಿಲ್ಲ ನೋಡ್ರಿ. 18 36 360 ರೂಪಾಯಿ ಬಂತಿಲ್ಲ. ಇದಕ್ಕೆ ಎಂಟಿ ಥಿಯರಿ ಅಂತಾರ. ಇದು ಬರಬೇಕಾದ್ರೆ ನೀವೇನು ಮಾಡ್ಬೇಕ? ಮೊದಲು ಇದನ್ನು ಕಲಿಬೇಕು. ಇದನ್ನು ಕಲ್ತರೆ ಅಂದ್ರೆ ಇದು ಬರ್ತದ. ಹಾಡವೆ ಪಟ ಆಗ್ಬೇಕು ಮೊದಲು, ಬೇಕಾಗದಾಗ ಹಾಡ್ಬೋದು ನೀವು. ಅದು ಮಾದರಿ ಮಾಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಮಾಡ್ರಿ, ಚಂದಂಗೆ ತಿಳ್ಕೊಂಡು ಮಾಡ್ರಿ. ಭಾಳ ಸರಳದ ಗಣಿತದು. ಗಣಿತಗಳು ಆದಷ್ಟು ಬೇಗನೆ ಕಲಿಯರಿ. ಅದಕ್ಕೆ ನಂಬರ್ ಚೇಂಜ್ ಆಗೋದು ಅದು ಎಷ್ಟ್ರಾಗ ಮಾಡೋದಾತಂದ್ರೆ ಹೇಳ್ರಿ, ನಾ ತಿಳಿಸ್ತೀನಿ. ಓಕೆ ನೋಡ್ರಿ, ಇದು ಎಂಟಿ ಥಿಯರಿ ಒಳಗೆ ಹೆಂಗೆ ಮಾಡೋದು ಆಮೇಲೆ ನಾನು ನಿಮಗೆ ತಿಳಿಸ್ತೇನೆ. ಒಬ್ಬ ಏಜೆಂಟನ್ನು ಮನೆಯನ್ನು ಮಾರಿಸಿಕೊಡಲು ಶೇಕಡಾ 1.50 ರೂನಂತೆ ಕಮಿಷನ್ ಕೊಡಬೇಕು. ಇಲ್ಲಿ ಭಾಳ ಇಂಪಾರ್ಟೆಂಟ್ ಅದು. 100 ರೂಪಾಯಿ ಮನೆ ಬೆಲೆಯನ್ನು ಮಾರಿಸಿದಾಗ 100 ರೂಪಾಯಿ ಮಾರಿಸಿದರೆ 1.50 ಅದಂದ್ರೆ ಇದರ 2 ಸ್ಥಾನದ 0 ಮತ್ತು 100ದ 2 ಸ್ಥಾನದ 0 ತೆಗೆದು ನೀವು ಉಳಿದ ಅಂಕಿಗೆ ನೀವು ಗುಣಾಕಾರ ಮಾಡ್ಬೇಕು. ಯಾಕಂದ್ರೆ ದಶಮಾಂಶದಾಗ 2 ಸ್ಥಾನ ಬಂದದ, ಅದರದ್ದೊಂದು 2 0 ತೆಗಿಬೇಕು ನೀವು. ನವೋದಯ ಥಿಯರಿದಾಗ ನವೋದಯ ಥಿಯರಿ ಅಂದ್ರೆ ಹೆಂಗೆ? 100ದ 2 0 ತೆಗಿಬೇಕು. ಅಲ್ಲಿ ಬಿಂದುದ ಮುಂದೆ 2 ಸ್ಥಾನವ ನೋಡು, ಅವು 2 0 ತೆಗಿಬೇಕು. ನೀವು ಗುಣಿಸಿ ಬಿಡ್ರಿ, ಉತ್ತರ ಬಂದ್ಬಿಡ್ತದೆ. ನೀವು ಬರೀ ಲಕ್ಷ ಕೊಟ್ಟು ನೋಡಿ ಬಿಡ್ರಿ, ಗಣಿತಗಳು ಸಾಕು. ನೀವು ಬರೀ ಹಿಂಗೆ TV ಹಚ್ಕೊಂಡು ಬರೀ ನೋಡ್ಕೋತ, TV ಒಳಗೆ ನೋಡ್ಕೋತ ಕೊಟ್ರಿ ನೀವು 100% ಚಾಲೆಂಜ್. ಪ್ರತಿಯೊಂದು ಮನೆಯೊಳಗೆ ನವೋದಯ ಕೋಚಿಂಗದ್ದು ಅಭ್ಯಾಸಗಳು ನಿಮಗೆ ಪೇಪರ್ ಬರ್ತಾವ. ಆಮೇಲೆ ಟೈಮ್ ಟೇಬಲ್ ಪ್ರಕಾರ ವಾಟ್ಸಪ್ದಾಗ ಬರ್ತದೆ. ವಾಟ್ಸಪ್ ಕ್ಲಾಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಈಗ ಆಲ್ರೆಡಿ ಆಗ್ಲಿಕ್ಕತ್ತಾರ, ಅಷ್ಟೇ ಲಿಮಿಟೆಡ್. ಈ ಟೈಮ್ ಟೇಬಲ್ ಪ್ರಕಾರ ನೀವು ಓಪನ್ ಮಾಡ್ಬೇಕಾದ ನೋಡ್ರಿ, ಅಭ್ಯಾಸ ಎಷ್ಟಾಗ್ತದೆ. ವಾಟ್ಸಪ್ದಾಗ ಏನಾಗ್ತದೆ, ನೇರವಾಗಿ ಹಾಕ್ತೀವಿ ಯಾವ್ದು ಅಭ್ಯಾಸ. ಇನ್ನು ಮುಂದೆ ಬರ್ಬಾರ್ದು ಬೇಸಿಕ್ ಅಭ್ಯಾಸ ಬರ್ತದೆ. ಈಗಲ್ಲ, ಇದು ಬೇಸಿಕ್ ಅಭ್ಯಾಸ ಅಲ್ಲಿದು. ನವೋದಯ ಬೇಸಿಕ್ ಅಭ್ಯಾಸ ಹೌದು, ಬಟ್ ಈಗ ನಿಮಗೆ ಏಪ್ರಿಲ್ದಾಗ ಜೂನ್ದಾಗ ಏನು ಅಭ್ಯಾಸ ಆಗೋದಲ್ಲ ಅದಿನ ಮುಂದಿನ ವಿಡಿಯೋಗಳ್ದಾಗ ಬರ್ತದೆ. ಯಾಕಂದ್ರೆ ಅಡ್ವಾನ್ಸ್ ಅಭ್ಯಾಸ ಮಾಡಿಸ್ಲಿಕ್ಕೆ ನೀವು ಅದನ್ನು ಪ್ರಾರಂಭದಿಂದ ಹಿಂಗೆ ಬಂದ್ರಿ ಅಂತಂದ್ರೆ ಅವಾಗಿದ ಅಭ್ಯಾಸ ನಿಮಗೆ ತಿಳಿತು.
ಹಿಂಗಿಂದ ಈ ಕಡೆ ಹೋಗ್ಬಾರ್ದು. ಈಗ ಆ ಕಡೆ ಹೊಂಟದ, ಈಗ ಯಾವ ದಿಕ್ಕಿ ಹೊಂಟದ, ಏರ್ ಈಗ 11ನೇ ಅನುಕ ನಂಬರ್, 12, 13, 14 ಎಷ್ಟು ಅನುಕ ನಂಬರ್ ಆಗ್ತಾವಲ್ಲ ಅಲ್ಲಿದಿಂದ ಉಲ್ಟಾ ಬಂದು ನೀವು ಕಲ್ಕೋತ ಬಂದ್ರಿ ಅಂದ್ರೆ ಗಣಿತದ ಭಾಳ ಸರಳ. ಇನ್ನು ನೀವು ಲಸಾನೆ ಬರಲ್ಲ, ಭಿನ್ನ ರಾಶಿ ಬರಲ್ಲ, ಈ ಗಣಿತ ನೋಡಿದ್ಕೊಳ್ಳಿ, ನೀವು ಗಾಬರಿ ಆಗಬೇಡ್ರಿ. ಇದು ಅಡ್ವಾನ್ಸ್ ಅಭ್ಯಾಸ ವಿಡಿಯೋಗಳು ಇವು. ಇನ್ನು ಈಗ ಬರಂಗಿಲ್ಲ, ಇದು ಆಗಸ್ಟ್ ತಿಂಗಳದಾಗ ಬರ್ತದೆ. ಆಗಸ್ಟ್ ತಿಂಗಳದಾಗ ನೀವು ಮಾಡಬೇಕಾದ ಅಭ್ಯಾಸ ಇದು. ಆಮೇಲೆ ನಿಮಗೆ ಮೇ ಜೂನ್ದಾಗ ಅಭ್ಯಾಸ ಮುಂದೆ ಹೋದಂಗೆ ಬರ್ತದೆ. ನೀವು ಅದಕ್ಕೆ ನಂಬರ್ 12, 13, 14, 15 ಒಂದು ಸುಮಾರಾಗಿ 25, 30 ಅನುಕ ನಂಬರ್ದಿಂದ ನಿಮಗೆ ವಿಶೇಷವಾದಂಥ ಗಣಿತಗಳು ಬರ್ತದೆ. ಏರಿಕೆ ಕ್ರಮ, ಇಳಿಕೆ ಕ್ರಮ, ದಶಮಾಂಶ, ಭಿನ್ನ ರಾಶಿ ಅವತ್ತನ್ನು ನಾವು ತೆಗೆದು ಹಾಕ್ತೀವಿ ಅಂತ ಚೆನ್ನಾಗಿ ನೋಡ್ಕೊರಿ, ಚೆನ್ನಾಗಿ ಕಲೀರಿ, ಚೆನ್ನಾಗಿ. ಈಗ ನೋಡಿ, ಒಬ್ಬ ಏಜೆಂಟನ್ನು ಮನೆಯನ್ನು ಮಾರಿಸಿಕೊಡಲು ಶೇಕಡ 100 ರೂಪಾಯಿ ಬೆಲೆಯ ಮನೆಯನ್ನು 100 ರೂಪಾಯಿಗೆ, ಇಲ್ಲಿ ಬರೆದು 100 ರೂಪಾಯಿಗೆ ಮಾರಿಸಿದಾಗ ಆಮೇಲೆ ತಗೋತಾನ 1.50 ರೂಪಾಯಿ ತಗೋತಾನ. ಇಲ್ಲಿ ನೋಡ್ರಿ 2 ಸ್ಥಾನ ಬಂದ, ಹುಷಾರಿರ್ರಿ. 3 ಲಕ್ಷ ಬಿಡಿ 10, 100, 1000, 10,000, ಲಕ್ಷ ನೋಡ್ರಿ 3 ಲಕ್ಷ ಆಯ್ತು. ಇಲ್ಲ ಬಿಡಿ 10, 100, 1000, 10,000, ಲಕ್ಷ 3 ಲಕ್ಷ ರೂಪಾಯಿಗೆ ಮಾರಿಸಿದಾಗ ಅವನಿಗೆ ಸಿಗುವಂಥ ಕಮಿಷನ್ ಎಷ್ಟು? 3 ಲಕ್ಷ ಸೊನ್ನೆ ಹಚ್ಕೋರಿ. 1, 2, 3, 4, 5, 1, 2, 3, 4, 5, 1, 2, 3, 4, 5 ಇಂಟು 1.50 ಸರ್ವಾಸ ಬಾಗಲೆ 100. ಈ ಸ್ಥಾನ ಬೆಲೆ ಅದು 100 ಹಾಕೋರಿ. ನೋಡ್ರಿ, ಇದು ಇಂಪಾರ್ಟೆಂಟ. ಗಣಿತದ ಬೇಸಿಕ್ ನಿಮ್ಗೆ ಗೊತ್ತಿರ್ಬೇಕು. ಇದನ್ನ ಸ್ಥಾನ ಬೆಲೆ ಇಲ್ಲಿ ಹಾಕೊಳ್ಳಿಕ್ಕೆ ಬೇಕು. ನಿಮಗೆ ಎಷ್ಟು ಹೇಳಿದ್ದೆ ನಾನು? 100ದ 2 ಸೊನ್ನೆ ತೆಗಿಬೇಕು, ಇದರದ್ದು 2 ಸೊನ್ನೆ ತೆಗಿಬೇಕಂತ ಹೇಳಿದ್ದೆ. ಬಂತಿಲ್ಲೋ ನೋಡ್ರಿ. ಈಗ 8 ಸೊನ್ನೆವ, ಇವಾಗ 4 ಸೊನ್ನೆವ. ಕಳೆದು ಬಿಡ್ರಿ 4 ಸೊನ್ನೆ. 1 ಹೋತು, 2 ಹೋತು, 3 ಹೋತು, 4. 300ಕ್ಕೆ 15ಕ್ಕೆ ಗುಣಾಕಾರ ಮಾಡಿಬಿಡ್ರಿ. 4,500 ಬರ್ತದಿಲ್ಲ ನೋಡ್ರಿ. ನೋಡ್ರಿ ಎಷ್ಟು ಸರಳ ಇರ್ತಾವೆ, ನೀವೇ ನೋಡ್ರಿ. ಬರೀ 4,500 ರೂಪಾಯಿ ನೋಡ್ರಿ. ನಾ ಮೊದಲೇ ಹೇಳಿದ್ದು ನೋಡ್ರಿ, ಇಲ್ಲಿ ದಶಮಾಂಶ ಸ್ಥಾನವಂದ್ರೆ ಇಲ್ಲಿ 2 ಸೊನ್ನೆ, ಇದೊಂದು ತೆಗೆದ್ರಿ, ಇದೊಂದು ತೆಗೆದ್ರಿ, 100ದ 2 ತೆಗೆದ್ರಿ, 2 ಸೊನ್ನೆ ಇಟ್ರಿ, 15 45 ಇಟ್ರಿ, 4,500 ರೂಪಾಯಿ ಏನಾಯ್ತು? ಕಮಿಷನ್ ಆಯ್ತು. ಉತ್ತರ ಸಂಖ್ಯೆ ಎ. ತಿಳಿತಲ್ಲ ನೋಡ್ರಿ. ಆಮೇಲೆ ನವೋದಯ ಥಿಯರಿ ಒಳಗೆ ಹೆಂಗೆ ಅಂತಂದ್ರೆ, ನೀವು ಒಂದು ಅರ್ಥ ಮಾಡ್ಕೋಬೇಕು. ಅವ ಯಾವುದೇ ಒಂದು ಲೆಕ್ಕ ನೋಡ್ರಿ, 100 ರೂಪಾಯಿಗೆ ಮಾರಿಸಿದ ಅಂತಂದ್ರೆ ಒಟ್ಟು ಎಷ್ಟದ ಅಮೌಂಟ? 3 ಲಕ್ಷ. ಬಿಡಿ 10, 100, 1000, 10,000, ಲಕ್ಷ. ಬಿಡಿ 10, 100, 1000, 10,000, ಲಕ್ಷ. ಇದಕ್ಕೆ 1.50 ಅಂತ ಇಟ್ಕೊಂಡ್ಬಿಡ್ರಿ. ನೋಡಿ, ಇಟ್ಕೊಂಡ್ರೆ ಏನು ಹೇಳಿದ ನಾನು? ಇಲ್ಲಿ ಪ್ರಾರಂಭದಾಗ 100 ಅದ ನೋಡ್ರಿ, ಇಲ್ಲಿ 100 ಅದ. ಇಲ್ಲ ಅದರ 2 ಸೊನ್ನೆ ತೆಗೀರಿ. ಇಲ್ಲಿ 2 ಸೊನ್ನೆ ಅದು. ದಶಮಾಂಶದ ಮುಂದೆ 2 ಸ್ಥಾನವ, ಅದರ 2 ಸೊನ್ನೆ ತೆಗೀರಿ. 300ಕ್ಕೆ 15ಕ್ಕೆ ಬಾಗಿಸಿಬಿಡ್ರಿ. 300ಕ್ಕೆ ಮತ್ತು 15ಕ್ಕೆ ಗುಣಿಸಿಬಿಡ್ರಿ. ಸಾರಿ ನೋಡ್ರಿ, 415 45, ಮುಂದೆ 2 ಸೊನ್ನೆ. ಇದನ್ನು ನಾವು ಓದೈತೇರಿ. ಇದು ಬರಬೇಕಾದ್ರೆ ನೀವು ಏನು ಮಾಡಬೇಕು? ಇದನ್ನು ಕಲಿಬೇಕು. ಎಷ್ಟು ಸರಳವ ನೋಡ್ರಿ ಗಣಿತಗಳು. ಮತ್ತು ಇದು ಇಂಟ್ರೆಸ್ಟ್ ಬಂತು. ನಾ ಹೇಳಿದ್ನಲ್ಲ, ಭಾಳ ಜನ ನೋಡ್ಲಿಕ್ಕೆ ಹತ್ತಾರ, ಮನೆ ಒಳಗೆ ನೋಡ್ಲಿಕ್ಕೆ ಹತ್ತಾರ. ನಾನು ಫೋನ್ ಬರ್ತಿರ್ತಾವ. ನೀವು ಕಲೀರಿ. ನೀವು ಮನೆಯೊಳಗೆ ಪ್ರತಿಯೊಬ್ಬರು ಮನೆಯೊಳಗೆ ಹೋಮ್ವರ್ಕ್ ಅಂತ ಹಾಕೊಂಡು ಬಿಟ್ರೆ ನವೋದಯ ಕಣ್ಣು ಮುಚ್ಚಾಗ್ತಾವೆ. ಆಮೇಲೆ ರೀಸ್ನಿಂಗ್ ಬರ್ತಾವ, ಗದ್ಯ ಭಾಗ ಬರ್ತಾವೆ, ಎಲ್ಲ ಬರ್ತಾವೆ. ಟೈಮ್ ಟೇಬಲ್ ಪ್ರಕಾರ ಆಗ್ತದೆ. ನಾನು ಒಬ್ಬನೇ ಆಗ್ಯಾನಲ್ಲ, ವರ್ಕ್ ಮಾಡಬೇಕಾದ್ರೆ ಅಷ್ಟು ಸರಳ ಅಲ್ಲಿದೆ ಕಂಪ್ಯೂಟರ್ದಾಗ. ಯಾಕಂದ್ರೆ ನಾ ಎಲ್ಲ ಗಣಿತ ಯಾರು ಬೇಕಾದ್ರೆ ಮಾಡ್ಬೋದು. ನಾವೆಲ್ಲ ಅಪ್ಲೋಡ್ ಮಾಡಬೇಕು, ಫೈಲ್ ತೆಗಿಬೇಕು, ಆಮೇಲೆ ಪ್ರತಿಯೊಂದು ಗಣಿತಕ್ಕೆ ರಿಜಿಸ್ಟರ್ ನಂಬರ್ ಹಾಕ್ಕೋಬೇಕು, ಅವತ್ತೊಂದು ಸಪ್ರೇಟ್ ತಕ್ಕೋಬೇಕು. ನಿಮಗೆ ನಾಳೆ ವಾಟ್ಸಪ್ದಾಗ ಹಾಕಿ ಸೀರಿಯಲ್ ನಂಬರ್ ಹಾಕಿಬಿಡ್ತೀವಿ. ಸರಿ ಮಾಡಿ ಚೆನ್ನಾಗಿ ನೋಡ್ಕೊರಿ, ಚೆನ್ನಾಗಿ ಬಿಡಿಸ್ಕೊರಿ, ಶನಿಯಾರಾಗ್ರಿ, ಫೇರ್ದಾಗ ಬರ್ಕೊಡ್ರಿ, ನೋಟ್ಬುಕ್ಕದಾಗ ಎಂಟ್ರಿ ಮಾಡಿ ಮುಂದಿನ ಗಣಿತ ಮತ್ತೆ ಮಾಡಿ. ಮಾದರಿಗಳನ್ನು ಮಾಡಿದ್ರೆ ಅಂದ್ರೆ ನಿಮ್ದು 100% ವಿನ್.